ಹರೇ ಶ್ರೀನಿವಾಸ. ಎಲ್ರಿಗೂ ನಮಸ್ಕಾರ ಸ್ನೇಹಿತರೆ. ಇವತ್ತು ಚಂದ್ರಗ್ರಹಣದ ಬಗ್ಗೆ ತಿಳಿಸ್ಕೊಡ್ತಾ ಇದ್ದೀನಿ. ಮಾರ್ಚ್ 3ನೇ ತಾರೀಕು ಹೋಳಿ ಹುಣ್ಣಿಮೆ ಇದೆ. ಅವತ್ತು ನಮಗೆ ಚಂದ್ರಗ್ರಹಣ ಸಂಭವಿಸ್ತಾ ಇದೆ. ಈ ಗ್ರಹಣ ನಮಗೆ ಗೋಚರ ಇದೆ, ಹಾಗಾಗಿ ಇದನ್ನು ನಾವು ಆಚರಣೆಯನ್ನು ಮಾಡಬೇಕು. ಖಂಡಗ್ರಾಸ ಕೇತುಗ್ರಸ್ತ ಚಂದ್ರಗ್ರಹಣ ಹೋಳಿ ಹುಣ್ಣಿಮೆ ದಿವಸ ಮಾರ್ಚ್ 3ನೇ ತಾರೀಕು ಮಂಗಳವಾರ. ಇನ್ನೂ ಒಂದು ವಾರ ಟೈಮ್ ಇದೆ, ಸ್ವಲ್ಪ ಬೇಗನೆ ತಿಳಿಸ್ಕೊಡ್ರಿ ಅಂತ ಹೇಳ್ತಾ ಇದ್ರಿ, ಅದಕ್ಕೋಸ್ಕರ ಈ ವಿಡಿಯೋ ಮಾಡ್ತಾಯಿದ್ದೀನಿ. ಇನ್ನೊಂದು ವಿಷಯ ಏನು ಅಂದರೆ, ನಾನು ಪಂಚಾಂಗವನ್ನು ನೋಡಿಬಿಟ್ಟು ತಿಳಿಸ್ತಾ ಇದ್ದೀನಿ ನಿಮಗೆ ಹೇಗಿದೆ ಚಂದ್ರಗ್ರಹಣ, ನಾವು ಹೇಗೆ ಆಚರಣೆ ಮಾಡಬೇಕು ಅಂತ. ಇನ್ನೊಂದಷ್ಟು ಏನಾದರೂ ನನಗೆ ಅಪ್ಡೇಟ್ ಸಿಕ್ತು ಅಂದರೆ ನಾನು ಮತ್ತೆ ನಿಮಗೆ ಇದ್ರ ಬಗ್ಗೆ ತಿಳಿಸ್ಕೊಡ್ತೀನಂತೆ. ಈ ಒಂದು ಚಂದ್ರಗ್ರಹಣ ಭಾರತದಲ್ಲಿ ಗೋಚರಿಸ್ತಾ ಇದೆ. ಮತ್ತು ಈ ಒಂದು ಚಂದ್ರಗ್ರಹಣದ ಆಚರಣೆಯನ್ನು ನಾವೆಲ್ಲರೂ ತಪ್ಪದೇ ಮಾಡಬೇಕು. ಎಲ್ಲ ನಿಯಮಗಳನ್ನು ಪಾಲಿಸಬೇಕು. ಮುಖ್ಯವಾಗಿ ಮಕ್ಕಳುಗಳು, ಗರ್ಭಿಣಿ ಸ್ತ್ರೀಯರು, ವೃದ್ಧರು, ಅನಾರೋಗ್ಯದಿಂದ ಪೀಡಿತರಾಗಿರುವವರು ಎಲ್ಲರೂ ಸಹ ಗ್ರಹಣವನ್ನು ಆಚರಣೆಯನ್ನು ಮಾಡಬೇಕು. ಎಷ್ಟು ಗಂಟೆಗೆ ಗ್ರಹಣವನ್ನು ಆಚರಣೆ ಮಾಡಬೇಕು, ಎಷ್ಟು ಗಂಟೆಗೆ ಗ್ರಹಣ ಹಿಡಿಯುತ್ತೆ ಅಂತ ನೋಡೋದಾಯಿತು ಅಂದರೆ, ನಾನು ಪಂಚಾಂಗವನ್ನು ನೋಡಿಬಿಟ್ಟು ನಿಮಗೆ ಸಮಯವನ್ನು ತಿಳಿಸ್ತೀನಂತೆ. ತುಂಬ ಜಾಸ್ತಿ ಹೊತ್ತು ಗ್ರಹಣ ಏನು ಗೋಚರ ಇರೋದಿಲ್ಲ. ಮತ್ತು ಸೂರ್ಯಾಸ್ತದ ಸಮಯ ನಿಮ್ಮ ಊರುಗಳಲ್ಲಿ, ಬೇರೆ ಬೇರೆ ಊರುಗಳಲ್ಲೆಲ್ಲ ಇರ್ತೀರ, ನಿಮ್ಮ ಊರುಗಳಲ್ಲಿ ಸೂರ್ಯಾಸ್ತ ಎಷ್ಟು ಗಂಟೆಗಿದೆ, ಸೂರ್ಯ ಎಷ್ಟು ಗಂಟೆಗೆ ಮುಳುಗ್ತಾನೆ, ಆ ಟೈಮಿಂಗ್ಸನ್ನು ನೋಟ್ ಮಾಡಿ ಇಟ್ಕೊಳ್ರಿ. ಮತ್ತು ಚಂದ್ರೋದಯ ಎಷ್ಟು ಗಂಟೆಗಿದೆ ಅಂತ ಹಾಗೆ ನೀವು ಲೆಕ್ಕವನ್ನು ಇಟ್ಕೋಬೇಕು. ಈಗ ನಾನು ಪಂಚಾಂಗದಲ್ಲಿ ಕೊಟ್ಟಿರುವಂಥ ಸಮಯವನ್ನು ಹೇಳ್ತೀನಿ. ಆಲ್ಮೋಸ್ಟ್ ಎಲ್ಲರೂ ಎಲ್ಲ ಊರುಗಳಲ್ಲೂ ಆಲ್ಮೋಸ್ಟ್ ಅದೇ ಪ್ರಕಾರನೇ ಆಗ್ಬೋದು, ಸ್ವಲ್ಪ ಹೆಚ್ಚು ಕಡಿಮೆ ಇರ್ಬೋದು ಅಷ್ಟೇ. ಸ್ವಲ್ಪ ಹಿಂದೆ ಮುಂದೆ ನಾವು ಜಾಗ್ರತೆಯನ್ನು ತಗೊಂಡ್ರೂ ಸಾಕಾಗುತ್ತೆ. ಈಗ ಸೂರ್ಯಾಸ್ತದ ಸಮಯ 6:34 ಅಂತ ಇಟ್ಕೊಳ್ರಿ. ಸಂಜೆ ಸೂರ್ಯಾಸ್ತ ಆಗುವಂಥ ಸಮಯದಲ್ಲಿನೇ ಚಂದ್ರೋದಯ ಸಮಯ ಇರುತ್ತೆ. ಹಾಗಾಗಿ ಚಂದ್ರೋದಯದ ಸಮಯನೂ 6:34 ಅಂತ ಅಂದ್ಕೊಂಡ್ರೆ ಸೂರ್ಯಾಸ್ತದ ಸಮಯದಿಂದ ಗ್ರಹಣ ಪ್ರಾರಂಭ ಆಗುತ್ತೆ. ಹಾಗಾಗಿ ಮೋಕ್ಷದ ಸಮಯ ಬಂದುಬಿಟ್ಟು 6:47. ಅಂದರೆ ನಮಗೆ ಇಲ್ಲಿ ಸುಮಾರು ಒಂದು 13ರಿಂದ 15 ನಿಮಿಷದ ಕಾಲ ಗ್ರಹಣ ಸಂಭವಿಸುತ್ತೆ ಅಂತ ಹೇಳ್ಬೋದು. ಅಷ್ಟೇ ಸಮಯದಲ್ಲಿ ನಾವು ಗ್ರಹಣದ ಆಚರಣೆಯನ್ನು ಮಾಡಬೇಕಾಗತ್ತೆ. ಇನ್ನು ಹೇಳಿದ್ನಲ್ಲ, ನಿಮ್ಮ ಊರುಗಳಲ್ಲಿ ಸೂರ್ಯಾಸ್ತದ ಸಮಯ, ಚಂದ್ರೋದಯದ ಸಮಯವನ್ನು ನೋಡಿಕೊಂಡು ಗ್ರಹಣ ಹಿಡಿದಿರುವಂಥ ಸ್ನಾನವನ್ನು ಮಾಡಬೇಕಾಗತ್ತೆ. ಇನ್ನು ಅವತ್ತಿನ ದಿವಸ ಅಂದರೆ ಮಾರ್ಚ್ 3ನೇ ತಾರೀಕು ಮಂಗಳವಾರ ಹುಣ್ಣಿಮೆ ಇದೆ. ಅವತ್ತು ಬೆಳಗ್ಗೆ ಪ್ರಾತಃ ಕಾಲದಲ್ಲಿನೇ, ಅಂದರೆ ಬೆಳಗ್ಗೆ ಸೂರ್ಯೋದಯದಿಂದನೇ ವೇದ ಆರಂಭ ಆಗಿಬಿಡುತ್ತೆ. ಹಾಗಾಗಿ ಅವತ್ತು ಬೆಳಗ್ಗೆ ಭೋಜನ ಇರೋದಿಲ್ಲ, ಊಟವನ್ನು ಮಾಡೋ ಹಾಗಿಲ್ಲ. ಬೆಳಗ್ಗೆ ಪ್ರತಿ ಬಾರಿ ಗ್ರಹಣದ ಸಮಯದಲ್ಲಿ ಹೇಳ್ತಾ ಇರ್ತೀವಲ್ವ, ಅಂದರೆ ವೇದ ಆರಂಭ ಆಗಿದೆ ಅಂತಂದರೆ ನಾವು ಅಲ್ಲಿಂದ ನಾವು ಏನೂ ತೊಗೋಬಾರ್ದು ಹೊಟ್ಟೆಗೆ. ಅಷ್ಟಕ್ಕೂ ಮುಂಚೆನೇ ನಾವು ಊಟ ತಿಂಡಿ ಏನಾದರೂ ಮಾಡಬೇಕಾಗತ್ತೆ. ಹಾಗಾಗಿ ಅವತ್ತಿನ ದಿವಸ ಮಂಗಳವಾರ ಪ್ರಾತಃ ಕಾಲ ಸೂರ್ಯೋದಯದಿಂದನೇ ವೇದ ಆರಂಭ ಆಗ್ತಾ ಇದೆ. ಹಾಗಾಗಿ ನಾವು ಸೂರ್ಯೋದಯಕ್ಕಿಂತ ಮುಂಚಿತವಾಗಿ ಯಾವಾಗಲೂ ಏನೂ ತಿನ್ನಬಾರ್ದು. ಶಾಸ್ತ್ರದ ಪ್ರಕಾರ ಸೂರ್ಯೋದಯದ ನಂತರನೇ ಭೋಜನವನ್ನು ಮಾಡಬೇಕು. ಅವತ್ತಿನ ದಿವಸ ಬೆಳಗ್ಗೆ ಭೋಜನ ಇಲ್ಲ. ಇನ್ನು ಮಂಗಳವಾರ ಹಗಲು ಭೋಜನ ಇಲ್ಲ ಆದ ಕಾರಣ ಗ್ರಹಣ ಬಿಟ್ಟ ಮೇಲೆ, ಗ್ರಹಣ ಮೋಕ್ಷ ನಂತರ ಅಂದರೆ 6:47 ನಂತರ ಮನೆಯೆಲ್ಲ ಶುದ್ಧಿ ಮಾಡಿಕೊಂಡು ಸ್ನಾನ ಮಾಡಿಕೊಂಡು ಪೂಜೆಯನ್ನು ಮಾಡಿ ಭೋಜನವನ್ನು ಮಾಡಬೇಕಾಗತ್ತೆ. ಹಾಗಾಗಿ ಅಶಕ್ತರು, ಆರೋಗ್ಯ ಸರಿ ಇಲ್ಲದೆ ಇರೋರು, ವೃದ್ಧರು ಮತ್ತು ಗರ್ಭಿಣಿ ಸ್ತ್ರೀಯರು, ಪುಟ್ಟ ಮಕ್ಕಳು ಸೂರ್ಯಾಸ್ತಕ್ಕಿಂತಲೂ ಹಿಂದಿನ 3 ತಾಸು ಮುಂಚೆ ಏನಾದರೂ ತಿಂದಿದ್ರೆ ಸಾಕಂದರೆ ಒಂದು 3 ಅವರ್ಸ್ ಗ್ಯಾಪ್ ಇರಬೇಕು. ಈಗ ಸೂರ್ಯಾಸ್ತ 6:34 ಇದೆ ಅಂತಂದರೆ ಅಷ್ಟಕ್ಕೂ 3 ಗಂಟೆ ಹಿಂದೆಯೇ ಏನಾದರೂ ನೀವು ತಿಂದು ಕೂತ್ಕೋಬೋದು. ಅಶಕ್ತರು, ಮಕ್ಕಳು ಈ ಥರ ಅಂದರೆ ಸುಮಾರಾಗಿ ಒಂದು 2 ಗಂಟೆ 2:30 ಅಂದ್ಕೊಂಬಿಡ್ರಿ. ಅಲ್ಲಿಗೆ ನೀವು ಏನಾದರೂ ತೊಗೊಳ್ಳೋದಿತ್ತು ಅಂದರೆ ಅಷ್ಟೊತ್ತಿಗೆ ತೊಗೊಂಡು ಮುಗಿಸ್ಬಿಡ್ರಿ. ಹತ್ರ 2:45 ತನಕನೂ ಸಮಯ ಇರುತ್ತೆ. ತೀರಾ ಇನ್ನು 3 ಗಂಟೆ ಮೇಲೆ ತಿನ್ನಲಿಕ್ಕೆ ಹೋಗಬೇಡ್ರಿ. ಅಂದರೆ ಆರೋಗ್ಯದ ಸಮಸ್ಯೆ ಇರೋರು, ವೃದ್ಧರು, ಗರ್ಭಿಣಿ ಸ್ತ್ರೀಯರು ಇವರೆಲ್ಲರೂ. ಇನ್ನು
ಗರ್ಭಿಣಿ ಸ್ತ್ರೀಯರು ಮುಖ್ಯವಾಗಿ ಮಂಗಳವಾರದ ದಿವಸ ಹುಣ್ಣಿಮೆ ಇರುತ್ತೆ, ಹೋಳಿ ಹುಣ್ಣಿಮೆ, ಬೆಳಗ್ಗೆಯಿಂದನೇ ನೀವು ಎಚ್ಚರವಾಗಿರಬೇಕು. ಹೊರಗಡೆ ಬರಲಿಕ್ಕೆ ಹೋಗಬೇಡ್ರಿ. ಅವತ್ತಿನ ದಿವಸ ಗ್ರಹಣ ಬಿಟ್ಟ ಮೇಲೂ ಸಹ ಆದಷ್ಟು ಅವತ್ತಿನ ದಿವಸ ಒಳಗಡೆ ಇರೋದು ತುಂಬ ಉತ್ತಮ ಅಂತ ನಾನು ಹೇಳ್ತೀನಿ. ಗ್ರಹಣದ ಸಮಯದಲ್ಲಿ ಆದಷ್ಟು ದೇವರ ಧ್ಯಾನವನ್ನು ಮಾಡಬೇಕು, ಸ್ತೋತ್ರ ಪಾರಾಯಣಗಳನ್ನು ಮಾಡಬೇಕು. ಈ ಒಂದು ಸಮಯದಲ್ಲಿ ಏನು ನಾವು ಪಾರಾಯಣ ಮಾಡ್ತೀವೋ ಅದು ಸಿದ್ಧಿ ಆಗುತ್ತೆ. ಎಂತಹ ಸ್ತೋತ್ರವನ್ನು ನಾವು ಹೇಳ್ಕೊತೀವೋ ಅದು ನಮಗೆ ಫಲಿಸುತ್ತೆ. ಅಷ್ಟು ಶಕ್ತಿ ಇರುತ್ತೆ ಗ್ರಹಣದ ಸಮಯದಲ್ಲಿ. ಹಾಗಾಗಿ ಗ್ರಹಣ ಹಿಡಿದಿರುವಂಥ ಸ್ನಾನವನ್ನು ಮಾಡಬೇಕು. ಅಂದರೆ ಗ್ರಹಣ ಸ್ಪರ್ಶ ಏನಾಗುತ್ತೆ ಸೂರ್ಯಾಸ್ತದ ನಂತರ ಚಂದ್ರೋದಯದ ಸಮಯದಲ್ಲಿ, ಆ ಸಮಯದಲ್ಲಿ 6 ಗಂಟೆ 34-35 ನಿಮಿಷಕ್ಕೆ ಫಸ್ಟು ತಲೆಗೆ ಇಡೀ ಬಟ್ಟೆಯಲ್ಲಿ ಯಾವ ಬಟ್ಟೆಯನ್ನು ಬೆಳಗ್ಗೆ ಸ್ನಾನ ಮಾಡ್ಕೊಂಡು ಉಟ್ಕೊಂಡಿರ್ತೀರೋ ಅದೇ ಬಟ್ಟೆಯ ಮೇಲೇ ಮೈಮೇಲೆ ಬಟ್ಟೆ ಇರಬೇಕು. ಹಾಗೇ ತಲೆಗೆ ನೀರನ್ನು ಹಾಕ್ಕೋಬೇಕು. ಶಾಂಪೂ ಎಣ್ಣೆ ಹಚ್ಚೋದು ಏನೂ ಮಾಡಬಾರ್ದು. ಸುಮ್ಮನೆ ತಲೆಗೆ ನೀರನ್ನು ಹಾಕ್ಕೊಂಡು ಆ ಬಟ್ಟೆಯನ್ನು ಕಳಚಿ ಅಲ್ಲೇ ಬಿಟ್ಬಿಡಬೇಕು. ತಿರ್ಗಾ ಒಂದಷ್ಟು ನಿಮಗೇನು ವಸ್ತ್ರ ಬೇಕಾಗುತ್ತೋ ಉಟ್ಕೊಳ್ಳೋದಕ್ಕೆ ಅದನ್ನು ಒಂದು ಕಡೆ ಎತ್ತಿಟ್ಕೊಂಡಿರ್ಬೇಕು ಮುಂಚೆನೇ. ಎಲ್ಲ ಬಟ್ಟೆಗಳನ್ನು ಮುಟ್ಕೊಳ್ಳೋದಕ್ಕೆ ಹೋಗಬೇಡ್ರಿ. ಗ್ರಹಣದ ಸಮಯದಲ್ಲಿ ಹಾಸಿಗೆ ಬಟ್ಟೆಗಳನ್ನು ಮುಟ್ಟಬಾರ್ದು, ಮಲ್ಕೋಬಾರ್ದು, ತಿನ್ನಬಾರ್ದು, ಕುಡಿಬಾರ್ದು, ಮತ್ತು ಮಲಮೂತ್ರಾದಿಗಳಿಗೆ ಹೋಗಬಾರ್ದು, ವಿಸರ್ಜನೆಯನ್ನು ಮಾಡಬಾರ್ದು. ಇದನ್ನು ಎಚ್ಚರ ವಹಿಸಬೇಕು. ಯಾವ ಬಟ್ಟೆಯನ್ನು ನೀವು ಎಷ್ಟು ಜನ ಇರ್ತೀರೋ ಮನೆಯಲ್ಲಿ ಅಷ್ಟು ಒಂದು ಜೊತೆಯನ್ನು ತೆಗೆದು ಒಂದು ಕಡೆ ಇಟ್ಕೊಂಬಿಡ್ರಿ. ತಿರ್ಗಾ ಬೀರು ಆಗಲಿ ಹಾಸಿಗೆ ಬಟ್ಟೆಗಳು ವಾರ್ಡ್ರೋಬ್ಗಳು ಏನೂ ಮುಟ್ಕೊಳ್ಳಿಕ್ಕೆ ಹೋಗಬೇಡ್ರಿ. ಅದಷ್ಟನ್ನು ತೆಗೆದಿಟ್ಕೊಂಡಿರಿ. ಸ್ನಾನ ಮಾಡಿಕೊಂಡು ಬೇರೆ ವಸ್ತ್ರವನ್ನು ಉಟ್ಕೊಂಡು ಕೂತ್ಕೊಂಡು ಜಪ ತಪಗಳನ್ನು ಸ್ತೋತ್ರಗಳನ್ನು ಮಾಡ್ಕೋಬೇಕು. ನಂತರ ಗ್ರಹಣ ಮೋಕ್ಷ ಕಾಲದಲ್ಲಿ ಅಂದರೆ 6 ಗಂಟೆ 47 ನಿಮಿಷದ ನಂತರ ತಲೆಗೆ ಎಣ್ಣೆ ಹಚ್ಕೊಂಡು ತಲೆ ಸ್ನಾನವನ್ನು ಮಾಡ್ಬೋದು. ಈ ರೀತಿಯಾಗಿ ಅವತ್ತಿನ ದಿವಸ ಆಚರಣೆಯನ್ನು ಮಾಡಬೇಕು. ಇನ್ನು ಎಲ್ಲ ಪ್ರದೇಶದಲ್ಲಿಯೂ ಮೋಕ್ಷ ಕಾಲ ಇದೇ ಸಮಯನೇ, 6 ಗಂಟೆ 47 ನಿಮಿಷಕ್ಕೆ ಗ್ರಹಣ ಮೋಕ್ಷ ಆಗುತ್ತೆ. ಹಾಗಾಗಿ ಮೋಕ್ಷ ಕಾಲ ಸೇಮ್ ಇರುತ್ತೆ. ಸೂರ್ಯಾಸ್ತದ ಸಮಯ ಮಾತ್ರ ನೀವು ನಿಮ್ಮ ಊರುಗಳಲ್ಲಿ ಗೂಗಲಲ್ಲಿ ಸರ್ಚ್ ಮಾಡಿದ್ರೆ ಸಿಗುತ್ತೆ. ಸೂರ್ಯಾಸ್ತದ ಸಮಯ ಎಷ್ಟು ಗಂಟೆಗಿದೆ ಅಂತ ಅದನ್ನು ನೋಡಿಕೊಂಡು ನೀವು ಸ್ನಾನವನ್ನು ಮಾಡಿಕೊಂಡು ಜಪ ತಪಗಳನ್ನು ಮಾಡ್ಕೋಬೋದು. ಇನ್ನು ಬೆಳಗ್ಗೆ 9 ಗಂಟೆಗೆ ಎಲ್ಲ ಕಾರ್ಯಗಳನ್ನು ಮುಗಿಸ್ಕೊಂಬಿಡ್ರಿ. ಮಂಗಳವಾರದ ದಿವಸ ಬೆಳಗ್ಗೆ 9 ಗಂಟೆ ಅಷ್ಟೊತ್ತಿಗೆ ನೀವೆಲ್ಲ ಕಾರ್ಯಕ್ರಮಗಳನ್ನು ಮುಗಿಸ್ಕೊಂಬಿಡ್ಬೇಕು. ಅವತ್ತಿನ ದಿವಸ ಬೆಳಗ್ಗೆ ಸ್ನಾನ ಪೂಜೆ ಏನೇನು ಮಾಡ್ಕೊತೀರೋ ಎಲ್ಲನೂ ಮುಗಿಸ್ಕೊಂಬಿಡ್ರಿ. 9 ಗಂಟೆ ನಂತರ ಏನೂ ಮಾಡಲಿಕ್ಕೆ ಹೋಗಬೇಡ್ರಿ. ಇನ್ನು ಅವತ್ತಿನ ದಿವಸ ಸೂರ್ಯೋದಯದ ಸಮಯದಲ್ಲಿ ವೇದ ಆರಂಭ ಆಗ್ತಾಯಿದೆ. ಆದ ಕಾರಣ ಅಷ್ಟರ ಒಳಗಡೆನೇ ನೀವು ಎಲ್ಲ ಕಡೆನೂ ದರ್ಬೆಗಳನ್ನು ಹಾಕಬೇಕು. ಇನ್ಕ್ಲೂಡಿಂಗ್ ದೇವ್ರ ಹತ್ರ ಕೂಡ, ದೇವ್ರ ಮೇಲೆ ಸಹ ದರ್ಬೆಯನ್ನು ಹಾಕಬೇಕು. ಮತ್ತು ನೀವೇನಾದರೂ ರಂಗೋಲಿಗಳನ್ನು ಹಿಡಿದಿದ್ರೆ, ಈಗ ಅಮಾವಾಸ್ಯೆಯಿಂದ ರಂಗೋಲಿಗಳನ್ನು ಶುರು ಮಾಡಿರ್ತೀರ ಅಲ್ವಾ, ಕಾರ್ಯಸಿದ್ಧಿ ಹನುಮಂತನ ರಂಗೋಲಿ, ಅದನ್ನು ತೆಗೆಯೋ ಹಾಗಿಲ್ಲ, ಕದಲಿಸೋ ಹಾಗಿಲ್ಲ. ಹಾಗಾಗಿ ರಂಗೋಲಿ ಮೇಲೆ ಸಹ ಒಂದು ದರ್ಬೆಯನ್ನು ಹಾಕಿಡ್ರಿ. ಮತ್ತು ಪ್ರತಿಯೊಂದು ವಸ್ತುಗಳು ನೀವು ತಿನ್ನುವಂಥ ಪದಾರ್ಥಗಳು, ಉಪ್ಪಿನಕಾಯಿ ಆ ಥರದ್ದೇನಾದರೂ ಇದ್ದರೆ ಆದಷ್ಟು ಹಾಲು ಮೊಸರು ಈ ಥರದ್ದನ್ನು ಸ್ಟೋರ್ ಮಾಡ್ಕೋಬೇಡ್ರಿ. ಫ್ರೆಶ್ ಆಗಿ ತಂದ್ಕೊಂಡೇ ಯೂಸ್ ಮಾಡ್ಕೊಳ್ರಿ ಸಂಜೆ ಗ್ರಹಣ ಬಿಟ್ಟ ಮೇಲೆ. ಯಾಕೆ ಅಂದರೆ ಆ ಥರ ನಾವೇನಾದರೂ ಮಾಡಿಟ್ಟಿದ್ದು ಅಡುಗೆ ತಿಂಡಿಗಳು ಅದನ್ನು ಮಾಡಿಟ್ಟು ಇರಲಿ ಬಿಡು ಇದು ಆಮೇಲೆ ತಿನ್ನೋಣ ರಾತ್ರಿ ಅಂತ ಆ ಥರ ಏನೂ ಮಾಡಬೇಡ್ರಿ. ಇದರಿಂದ ರೋಗಗಳು ಬರುತ್ತೆ. ಹಾಗಾಗಿ ಏನೂ ಸ್ಟೋರ್ ಮಾಡಿ ಇಟ್ಕೊಳ್ಳಿಕ್ಕೆ ಹೋಗಬೇಡ್ರಿ. ಹಾಲು ಮೊಸರು ಎಲ್ಲನೂ ಬೆಳಗ್ಗೆ ಎಷ್ಟಾಗುತ್ತೋ ಅಷ್ಟೆಲ್ಲ ಖರ್ಚು ಮುಗಿಸ್ಕೊಂಬಿಟ್ಟು ಹೊಸದಾಗಿ ತರಲಿಕ್ಕೆ ಹೋಗಬೇಡ್ರಿ. ಮತ್ತು ಗ್ರಹಣ ಬಿಟ್ಟ ಮೇಲೆ ಬೇಕಂದರೆ ಫ್ರೆಶ್ ಆಗಿ ತಂದ್ಕೊಂಡು ನೀವು ಮಾಡ್ಕೋಬೋದು. ಆದಷ್ಟು ಮನೇಲಿ ಇತ್ತು ಅಂತಂದರೆ ಅದಕ್ಕೊಂದು ಸ್ವಲ್ಪ ದರ್ಬೆಯನ್ನು ಹಾಕಿರಿ. ನೀರಿನ ಟ್ಯಾಂಕ್ಗಳಲ್ಲಿ ದರ್ಬೆ ಹಾಕಬೇಕು, ಸಿಂಟೆಕ್ಸಲ್ಲಿ ದರ್ಬೆ ಹಾಕಬೇಕು. ಈ ರೀತಿ ಎಲ್ಲ ಕಡೆನೂ ದರ್ಬೆಗಳನ್ನು ಹಾಕಬೇಕು. ದರ್ಬೆ ಇಲ್ಲ, ನಮಗೆ ಸಿಗ್ತಾ ಇಲ್ಲ ಅಂದರೆ ತುಳಸಿ ದಳನೂ ಸಹ ಹಾಕ್ಬೋದು. ಏಕೆಂದರೆ ಹೋದ್ಸಲ ನನಗೆ ಈ ಥರ ಕ್ವಶನ್ಸ್ ಬಂದಿತ್ತು, ದರ್ಬೆ ಸಿಕ್ಕೋಲ್ಲ ನಾವೇನು ಮಾಡಬೇಕು ಅಂತ. ತುಳಸಿ ದಳ ಸಹ ಹಾಕ್ಬೋದು. ಇನ್ನು ಗರ್ಭಿಣಿ ಸ್ತ್ರೀಯರು ತುಂಬ ಹುಷಾರಾಗಿರಬೇಕು. ಏನಾದರೂ ಹೆಚ್ಚೋದು, ಕೆಲಸ ಮಾಡೋದು ಏನೇನೇನೇನೂ ಮಾಡಬಾರ್ದು. ಆರಾಮಾಗಿ ನೀವು ಒಂದು ಕಡೆ ಕೂತ್ಕೊಂಡು ದೇವರ ಧ್ಯಾನವನ್ನು ಮಾಡಿರಿ, ದೇವರ ಸ್ತೋತ್ರಗಳನ್ನು ಹೇಳ್ಕೊಳ್ರಿ. ಇದರಿಂದ ಮಗುಗೆ ಒಳ್ಳೆಯದಾಗುತ್ತೆ. ಆದಷ್ಟು ನೀವು ಹುಷಾರಾಗಿರಬೇಕು. ಹೊರಗಡೆ ಎಲ್ಲೂ ಓಡಾಡೋದಕ್ಕೆ ಹೋಗಬೇಡ್ರಿ. ಇನ್ನು ಗ್ರಹಣ ಯಾವ್ಯಾವ ರಾಶಿಗೆ ಏನು ಪರಿಣಾಮ ಇದೆ, ಯಾವ ಫಲ ಇದೆ ಅಂತ ನೋಡೋಣ ಸ್ನೇಹಿತರೆ. ಪೂರ್ವ ಫಲ್ಗುಣಿ ನಕ್ಷತ್ರ
ಸಿಂಹ ರಾಶಿ ಇವರಿಗೆ ವಿಶೇಷ ಅನಿಷ್ಟ ಇದೆ. ಹಾಗಾಗಿ ಇವರು ಜಪ ತಪಗಳನ್ನು ಮಾಡಬೇಕು, ಸ್ನಾನ ಮಾಡಬೇಕು, ಹಿಡಿದಿದ್ದ ಸ್ನಾನ ಮತ್ತು ಬಿಟ್ಟಿರೋ ಸ್ನಾನ ಎರಡನ್ನೂ ಮಾಡಬೇಕು, ಮತ್ತು ದಾನ ಧರ್ಮಗಳನ್ನು ಮಾಡ್ಕೋಬೇಕಾಗುತ್ತೆ. ಏನು ದಾನ ಕೊಡಬೇಕು ಅಂತ ಹೇಳ್ತೀನಿ. ಈಗ ಶುಭ ಫಲ ಯಾರ್ಯಾರಿಗಿದೆ ಅಂತ ನೋಡೋಣ. ಮಿಥುನ ರಾಶಿಯವರಿಗೆ, ಮೀನ ರಾಶಿಯವರಿಗೆ, ತುಲಾ ರಾಶಿಯವರಿಗೆ, ವೃಶ್ಚಿಕ ರಾಶಿಯವರಿಗೆ ಶುಭ ಫಲ ಇದೆ. ಮಿಶ್ರ ಫಲ ಮೇಷರಾಶಿಯವರಿಗೆ, ಕರ್ಕಾಟಕ ರಾಶಿಯವರಿಗೆ, ಧನು ರಾಶಿಯವರಿಗೆ ಮತ್ತು ಕುಂಭ ರಾಶಿಯವರಿಗೆ ಮಿಶ್ರ ಫಲ ಇದೆ. ಇನ್ನು ಅಶುಭ ಫಲ ಬಂದುಬಿಟ್ಟು ವೃಷಭ ರಾಶಿಯವರಿಗೆ, ಸಿಂಹ ರಾಶಿಯವರಿಗೆ, ಕನ್ಯಾ ರಾಶಿಯವರಿಗೆ, ಮಕರ ರಾಶಿಯವರಿಗೆ ಈ 4 ರಾಶಿಗಳಿಗೂ ಅಶುಭ ಫಲ ಇದೆ. ಹಾಗಾಗಿ ಮಿಶ್ರ ಫಲ ಇರೋರು ದಾನ ಧರ್ಮಗಳನ್ನು ಕೊಟ್ಟರೆ ಉತ್ತಮ, ಮತ್ತು ಅಶುಭ ಫಲ ಇರೋರಂತೂ ಕೊಡಲೇಬೇಕು. ವೃಷಭ, ಸಿಂಹ, ಕನ್ಯಾ, ಮಕರ ಈ 4 ರಾಶಿಯವರು ಸಹ ಅಶುಭ ಫಲ ಇದೆ. ಹಾಗಾಗಿ ಇವರು ದಾನಗಳನ್ನು ಕೊಡಬೇಕು. ಗ್ರಹಣ ಬಿಟ್ಟ ಮೇಲೆ ದಾನವನ್ನು ಕೊಡಬೇಕಂದ್ರೆ ಗ್ರಹಣ ಹಿಡಿಯೋದಕ್ಕಿಂತ ಮುಂಚೆನೇ ನೀವು ಒಂದು ತಟ್ಟೆಯಲ್ಲಿ ಅಕ್ಕಿ ಒಂದು ಅರ್ಧ kg ಅಥವಾ 1/4 kg ಎಷ್ಟಾಗುತ್ತೋ ನಿಮಗೆ ಅಷ್ಟು ಒಂದು ತಟ್ಟೆಯಲ್ಲಿ ಅಕ್ಕಿಯನ್ನು ಹಾಕ್ರಿ. ಅದರಲ್ಲಿ ಚಂದ್ರಬಿಂಬ ಅಂದರೆ ಸಿಗುತ್ತೆ, ಈ ಗ್ರಂಥಿಕೆ ಅಂಗಡಿಗಳಲ್ಲೂ ಮಾರ್ತಾ ಇರ್ತಾರೆ ಚಂದ್ರಬಿಂಬ, ಅದನ್ನು ಇಡ್ರಿ. ಸಾಧ್ಯವಾಯಿತು ಅಂದರೆ 1 ಮೀಟ್ರಷ್ಟು ವೈಟ್ ಬಟ್ಟೆ, ಬಿಳಿ ಬಟ್ಟೆ ಅದನ್ನು ಇಟ್ಟು ತಾಂಬೂಲ ದಕ್ಷಿಣೆ ಸಹಿತ ದೇವ್ರ ಮುಂದೆ ಇಟ್ಟಿರಿ. ಗ್ರಹಣ ಬಿಟ್ಟ ಮೇಲೆ ಸ್ನಾನ ಮಾಡಿಕೊಂಡು ಅದನ್ನು ತೊಗೊಂಡು ಹೋಗಿ ಎಲ್ಲಾದರೂ ದೇವಸ್ಥಾನಗಳಿಗೆ ಕೊಡ್ರಿ, ಅಲ್ಲಿ ಪುರೋಹಿತರುಗಳು ಇಸ್ಕೊತಾರೆ. ಈಗ ಇಷ್ಟೂ ನಾನು ಪಂಚಾಂಗದಲ್ಲಿ ಹೇಗೆ ಕೊಟ್ಟಿದ್ದಾರೋ ಅದನ್ನು ನಿಮಗೆ ತಿಳಿಸ್ಕೊಟ್ಟಿದ್ದೀನಿ. ಇನ್ನು ಸೂರ್ಯಾಸ್ತದ ಸಮಯ ನೀವೇ ನಿಮ್ಮ ಊರುಗಳಲ್ಲಿ ಎಷ್ಟು ಗಂಟೆಗಿದೆ ಅಂತ ನೋಡಿಕೊಂಡು ಗ್ರಹಣವನ್ನು ಆಚರಣೆಯನ್ನು ಮಾಡಿರಿ. ಇನ್ನೇನಾದರೂ ನನಗೆ ಅಪ್ಡೇಟ್ ಸಿಕ್ತು ಅಂದರೆ ನಾನು ಇದ್ರ ಬಗ್ಗೆ ವಿಡಿಯೋ ಮಾಡ್ತೀನಂತೆ. ಮತ್ತೆ ಮುಂದಿನ ವಿಡಿಯೋ ಒಟ್ಟಿಗೆ ಸಿಗ್ತೀನಿ ಸ್ನೇಹಿತರೆ. ಹರೇ ಶ್ರೀನಿವಾಸ.